ಹೊನ್ನಾವರದ ಕೆಳಗಿನ ಪಾಳ್ಯದ ಜೋಡಿಕಟ್ಟೆ ಮಾರುತಿ ದೇವಸ್ಥಾನಕ್ಕೆ ದರ್ಶನ ಪಡೆಯುವ ವೇಷದಲ್ಲಿ ಬಂದ ಕಳ್ಳನೊಬ್ಬ ದೇವಸ್ಥಾನದ 2 ಗಂಟೆಗಳನ್ನು ಎಗರಿಸಿಕೊಂಡು ಹೋಗಿದ್ದು ಘಟನೆಯ ವಿಡಿಯೋ ದೇವಸ್ಥಾನದ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಕೆಳಗಿನ ಪಾಳ್ಯದಲ್ಲಿರುವ ಜೋಡಿಕಟ್ಟೆ ಮಾರುತಿ ದೇವಸ್ಥಾನಕ್ಕೆ ಬೆಳಗ್ಗೆ 9 ಗಂಟೆಗೆ ದೇವಸ್ಥಾನಕ್ಕೆ ಬಂದ ವ್ಯಕ್ತಿಯೊಬ್ಬ ಸುಮಾರು 1.5 ತಾಸು ದೇವಸ್ಥಾನದಲ್ಲೇ ಕುಳಿತು ಯಾರೂ ಇಲ್ಲದನ್ನು ನೋಡಿ ಒಂದು ಸಣ್ಣ ಮತ್ತು ಒಂದು ದೊಡ್ಡದು ಸೇರಿ 2 ಗಂಟೆಗಳನ್ನು ಕದ್ದೊಯ್ದಿದ್ದಾನೆ. ದೇವಸ್ಥಾನಕ್ಕೆ ಭಕ್ತರು ಬಂದಾಗ ಕೈ ಮುಗಿಯುವುದು, ಅಡ್ಡ ನಮಸ್ಕಾರ ಮಾಡುವುದು ಹೀಗೆ ಮಾಡುತ್ತಾ ಒಂದೊಂದೇ ಗಂಟೆಯನ್ನು ಎಗರಿಸಿದ್ದಾನೆ. ಮೊದಲಿಗೆ ದೇವಸ್ಥಾನಕ್ಕೆ ಬಂದವನೇ ದೇವರಿಗೆ ಕೈ ಮುಗಿದು ಸ್ವಲ್ಪ ವಿಶ್ರಾಂತಿ ಪಡೆಯುವ ನೆಪ ಮಾಡಿ ಕುಳಿತುಕೊಂಡಿದ್ದಾನೆ. ಯಾರಿಗೂ ಅನುಮಾನ ಬಾರದ ರೀತಿಯಲ್ಲಿ ಯಾರೂ ಇಲ್ಲದನ್ನು ನೋಡಿ ಮೊದಲಿಗೆ ಕಟ್ಟೆಯ ಮೇಲೆ ಹತ್ತಿ 1 ಗಂಟೆ ತೆಗೆದಿದ್ದಾನೆ. ಬಳಿಕ ಮತ್ತೊಂದು ಗಂಟೆ ತೆಗೆಯುವ ವೇಳೆ ಯಾರೋ ಬಂದರೆಂದು ಮತ್ತೆ ಸುಮ್ಮನಾಗಿದ್ದಾನೆ. ಹೀಗೆ ಸುಮಾರು 1.5 ಗಂಟೆಗೂ ಹೆಚ್ಚು ಕಾಲ ಅಲ್ಲೇ ಕುಳಿತಿದ್ದರೂ ಕೂಡ ಆತನ ಕರಾಮತ್ತು ಮಾತ್ರ ಯಾರಿಗೂ ಗೊತ್ತಾಗಲಿಲ್ಲ. ಇನ್ನೇನು ಯಾರಾದ್ರೂ ಬರ್ತಾರೆ ಅನ್ನುವಷ್ಟರಲ್ಲಿ ಅಲ್ಲೇ ಇದ್ದ ಗೋಣಿ ಚೀಲದಲ್ಲಿ 2 ಗಂಟೆಗಳನ್ನು ತೆಗೆದುಕೊಂಡು ಕಾಲ್ಕಿತ್ತಿದ್ದಾನೆ. ಇನ್ನು ಈ ಘಟನೆ ವಿಚಾರವಾಗಿ ನುಡಿಸಿರಿ ವಾಹಿನಿ ಜೊತೆ ಮಾತನಾಡಿದ ದೇವಸ್ಥಾನದ ಆಡಳಿತ ಮಂಡಳಿಯ ಕಾರ್ಯದರ್ಶಿ ಈಶ್ವರ್ ಮೇಸ್ತಾ, ಪ್ರತಿದಿನ ದೇವಸ್ಥಾನ ಆಡಳಿತ ಮಂಡಳಿಯ ಮಾಜಿ ಅಧ್ಯಕ್ಷರು ಪ್ರತಿದಿನ ಗಂಟೆ ಬಾರಿಸಿ ದೇವಸ್ಥಾನದ ಬಾಗಿಲು ಹಾಕುತ್ತಿದ್ದರು. ಆದರೆ ಸಂಜೆ ಅಧ್ಯಕ್ಷರು ಗಂಟೆ ಬಾರಿಸಲು ಬಂದಾಗ ಗಂಟೆ ಇಲ್ಲದ್ದು ಗಮನಕ್ಕೆ ಬಂದಿದೆ. ಬಳಿಕ ಆಡಳಿತ ಮಂಡಳಿಯ ಸದಸ್ಯರಿಗೆ ಮಾಹಿತಿ ನೀಡಿದಾಗ ವಿಷಯ ಬೆಳಕಿಗೆ ಬಂದಿದೆ. ಕೂಡಲೇ ಸಿಸಿಟಿವಿ ಪರಿಶೀಲಿಸಿದಾಗ ಕಳ್ಳತನವಾಗಿರೋದು ಗೊತ್ತಾಗಿದೆ ಎಂದು ಹೇಳಿದ್ರು. ಅಂದರೆ ಆ ಥರ ಅವನು ಬಂದಿದ್ದು ಈ ಕಡೆಯಿಂದ ಕ್ಯಾಮ್ರಾದಲ್ಲಿ ಸರಿ, ನಮ್ಮದು CC ಕ್ಯಾಮ್ರಾದಲ್ಲಿ ಕರೆಕ್ಟಾಗಿ ಕಾಣ್ತದೆ ನೋಡಿ. ಅವ ಈ ಕಡೆಯಿಂದ ಬಂದಿದ್ದು, ಆದರೆ ನಮ್ಮ ಈ ಏರಿಯಾ ಕಡೆಯವನಲ್ಲ. ಅವ ನಮ್ಮ ಗುರುತ ಪರಿಚಯ ಇದ್ದವನ ಏನಲ್ಲ. ನಾವು ಕೂಡ ಎಲ್ಲ ಬಾಡಿಗೆ ಹೋಗ್ತಿರು ಆಟೋ ತಗೊಂಡು, ನಮ್ಗೆ ಸರಿಯಾಗಿ ಗೊತ್ತಿರ್ತದೆ ಯಾರ್ಯಾರು ಯಾವ ಜನ ಎಲ್ಲಿ ಏರಿಯಾದಲ್ಲಿ ಅವನು ಗೊತ್ತು. ಆದರೆ ಇವನು ಗುರುತನೇ ಸಿಗೋದಿಲ್ಲ ನೋಡಿ, ಆ ಥರ ಇದ್ದಾನೆ ಇವ. ಆದರೆ 1 ಗಂಟೆ ಅವ್ನು ಕೂತ್ಕೊಂಡು ಆ ಥರ ಒಳಗೆಲ್ಲ ಅದು ತೆಗೆದು ಒಂದು ನಮ್ಮದೇ ಗೋಣಿ ಚೀಲದಲ್ಲಿ ತೊಗೊಂಡೋಗಿದ್ದಾನೆ. ಮತ್ತು ಆ ಗೋಣಿ ಚೀಲ ಮುಚ್ಚಿಟ್ಟು ಅದ್ರ ಮೇಲೆ ಕಾಲಿಟ್ಕೊಂಡು ಕೂತ್ಕೊಂಡಾನೆ. ಇಲ್ಲಿ ಒಂದು ಮೂಲೆ ಇದೆ, ಆ ಕಂಬದಡಿಗೆ ಒಂದು ಮೂಲೆ ಇದೆ, ಆ ಮೂಲೆ ದಡಿಗೆ ಒಂದು ಗಂಟೆ ಇಟ್ಟಿದ್ದಾನೆ, ಒಂದು ದೊಡ್ಡ ಗಂಟೆ ಇಟ್ಕೊಂಡು ಮತ್ತೆ ಜನ ಬರ್ತಾರಲ್ಲ, ಜನ ಬಂದರೆ ಹುಡುಗರೆಲ್ಲ ಬಂದಿರುತ್ತೆ. ಹುಡುಗ ಬಂದಾಗೆಲ್ಲ ಇವನು ಹುಡುಗರಿಗೆ ಗೊತ್ತಾಗಲಿಲ್ಲ. ಅವ್ರು ಕೂತ್ಕೊಂಡಿದ್ದನ್ನು ಹುಡುಗರು ಗೊತ್ತುಂಟು, ನೋಡಿದ್ದಾರೆ ಅಂತೆ, ಹುಡುಗರು ನೋಡಿದ್ದಾರೆ. ಆದರೂ ಗೊತ್ತಾಗಲಿಲ್ಲಂತೆ. ಅವರು ಆಟ ಆಡೋರು ಹೋಗಿಬಿಟ್ರು. ಮತ್ತೊಂದು ಸ್ವಲ್ಪ ಹೊತ್ತಿನಲ್ಲಿ ಮತ್ತೊಂದು ಸಣ್ಣ ಗಂಟೆ ಈ ಕಂಬ ಹತ್ತಿ ತೆಗೆದಿದ್ದಾನೆ. ಕೈ ಮುಟ್ಟೋದಿಲ್ಲ, ಅದು ಮೇಲುಂಟು, ಅದು ಈಗ ಫಸ್ಟಿಗೆ ಅದು. ಆ ಗಂಟೆನೂ ಕೂಡ ಸಣ್ಣ ಗಂಟೆನೂ ಕೂಡ ತೆಗೆದಿದ್ದಾರೆ. ಅವರು 2 ಗಂಟೆ ತೊಗೊಂಡೋಗಿದ್ದಾರೆ. ಮತ್ತೊಂದು ತೆಗಿತಿದ್ರೆ ಏನೂ ಗೊತ್ತಿಲ್ಲ, ಯಾಕಂದರೆ ಅದು ವಜ್ಜೆ ಸ್ವಲ್ಪ. ನಮ್ಮ 10-15 kg 2 ಗಂಟೆ ಸೇರಿ ಒಂದು 15 kg ಇರ್ಬೋದು. ಒಂದು ದೊಡ್ಡ ಗಂಟೆ ಒಂದು 10 kg ಇದೆ, ಸಣ್ಣ ಗಂಟೆ ಒಂದು 3-4 kg ಇರ್ಬೋದು. ಆದರೆ ಬಾಕಿ ಏನು ನಮ್ದು ಮುಟ್ಲಿಲ್ಲ. ಅವ 2 ಗಂಟೆ ಬಿಟ್ಟರೆ ಮತ್ತೆ ಏನು ಮುಟ್ಲಿಲ್ಲ. ಆದರೆ ನಮ್ಗೆ ಗೋಣಿ ಚೀಲ ಎಲ್ಲ ನಮ್ಮದೇ. ಅವು ಕಳ್ಳನೋ ಹಾಗಾದರೆ ಏನೂ ಗೊತ್ತಿಲ್ಲ. ಆದರೆ ನಮ್ಗೆ ಗಂಟೆ ಒಂದು ಕಳೆದು ಹಾಕಿದೆ. ಅದು ನೋಡಿ ನೀವು ಪರಿಶೀಲನೆ ಮಾಡಿ ನಮ್ಗೆ ಕೊಡಬೇಕು. ನಾವು ಕಂಪ್ಲೇಂಟ್ ಎಲ್ಲ ಕೊಟ್ಟಾಗಿದೆ. ಅದು ಅವರು ಇದು ಮಾಡಿದ್ದಾರೆ, ಕ್ರೈಮ್ ಮೇಡಮ್ ಅವರೆಲ್ಲ ನಾವು ಪರಿಶೀಲನೆ ಮಾಡ್ತೇವೆ ಅಂತ ಹೇಳ್ಕೊಂಡು ನಮ್ಮ ಹತ್ರ ಹೇಳಿದ್ದಾರೆ. ಅದು ಬಾಕಿ ನಮಗೇನು ಗೊತ್ತಿಲ್ಲ, ನೋಡಬೇಕು. ಈ ಕಡೆ ಹೋಗಿದ್ದಾನೆ, ಬಂದಿದ್ದು ಈ ಕಡೆ ಆದರೂ ಹೋಗಿದ್ದು ಈ ಕಡೆ ಬಂದರ ಮುಖಾಂತರ ಹೋಗಿಬಿಟ್ಟಿದ್ದಾನೆ.
ಬಂದಿದ್ದು ತಾರಿ ಬಾಗಿಲಿದ್ದು ಈ ಕಡೆಯಿಂದ ಬಂದಿದ್ದಾನೆ, ಹೋಗಿದ್ದು ಬಂದರ ಮುಖಾಂತರ ಹೋಗಿಬಿಟ್ಟಿದ್ದಾನೆ. ಹಿಂದ್ಗಡೆ ನಮ್ಮ ಸಿ ಕ್ಯಾಮ್ರಾದ ಗೊತ್ತಾಗ್ತದೆ, ಹಿಂದ್ಗಡೆ ಹಾಕ್ಕೊಂಡು ನಮ್ಮ ಕೈ ಚೀಲ ಗೋಣಿ ಚೀಲ ಹಾಕ್ಕೊಂಡು ಹೋಗ್ತಾ ಇದ್ದಾನೆ. ಅವು ಎಲ್ಲಿ ಹೋಗಿದ್ದಾನೆ ಏನಂತ ಗೊತ್ತಿಲ್ಲ. ಇನ್ನು ಕಳ್ಳನ ಕೈಚಳಕ ದೇವಸ್ಥಾನದ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು, ಕಳ್ಳತನವಾಗಿರುವ ವಿಚಾರ ತಿಳಿಯುತ್ತಿದ್ದಂತೆ ದೇವಸ್ಥಾನದ ಆಡಳಿತ ಮಂಡಳಿಯವರು ಹೊನ್ನಾವರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಕಳ್ಳತನ ಮಾಡಿರುವ ವ್ಯಕ್ತಿ ಯಾರೆಂದು ತಿಳಿದು ಬಂದಿಲ್ಲ. ಪ್ರಕರಣ ದಾಖಲಿಸಿರುವ ಪೊಲೀಸರು ಕಳ್ಳನ ಪತ್ತೆಗೆ ಬಲೆ ಬೀಸಿದ್ದಾರೆ ಹಾಗೂ ಯಾರಾದರೂ ಗಂಟೆ ಮಾರಾಟಕ್ಕೆ ಬಂದರೆ ಕೂಡಲೇ ಸಂಪರ್ಕಿಸುವಂತೆ ಮನವಿ ಮಾಡಿದ್ದಾರೆ. ಒಟ್ಟಿನಲ್ಲಿ ಇತ್ತೀಚೆಗೆ ತಾಲೂಕಿನಲ್ಲಿ ಕಳ್ಳತನ ಪ್ರಕರಣಗಳು ಹೆಚ್ಚಾಗುತ್ತಿದ್ದು, ಪೊಲೀಸ್ ಇಲಾಖೆ ಕಳ್ಳರ ಕೈಚಳಕಕ್ಕೆ ಕಡಿವಾಣ ಹಾಕಿ ಕಳ್ಳತನ ಪ್ರಕರಣಗಳನ್ನು ನಿಯಂತ್ರಿಸುತ್ತಾರಾ ಅನ್ನೋದನ್ನು ಕಾದು ನೋಡಬೇಕಿದೆ. ವಿಶ್ವ ಜೊತೆ ವೀರೇಶ್, ನುಡಿಸಿರಿ ನ್ಯೂಸ್, ಹೊನ್ನಾವರ.